ಹಾಯ್ ಸ್ನೇಹಿತರೆ, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಮ್ಮ ಶಿವಮೊಗ್ಗದಲ್ಲಿ ಫಲಪುಷ್ಪ ಪ್ರದರ್ಶನವಿತ್ತು. ಈ ಜನವರಿ 24, 25, 26ರಂದು 3 ದಿವಸ ಈ ಫಲಪುಷ್ಪ ಪ್ರದರ್ಶನ ಇರುತ್ತದೆ. ಸ್ನೇಹಿತರೆ ನೋಡಿ, ಇದು ಎಂಟ್ರೆನ್ಸ್ ಒಳಗಡೆ ಹೋಗ್ತಿದ್ದಂಗೆ ಇಲ್ಲಿ ಹೂವಿಂದು ಅಲಂಕಾರ ಇರುತ್ತೆ. ಆಮೇಲೆ ಇಲ್ಲಿ ನೋಡಿ ಮುಂದ್ಗಡೆ ಐ ಲವ್ ಯು ಶಿವಮೊಗ್ಗ ಅಂತ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ನೋಡಿ, ಇದು ಚಂದ್ರಗುತ್ತಿಯಲ್ಲಿರೋ ಶ್ರೀ ರೇಣುಕಾದೇವಿ ದೇವಸ್ಥಾನ. ಸೇಮ್ ಅಲ್ಲಿ ಯಾವ ಥರ ದೇವಸ್ಥಾನ ಇದೆ ಅದೇ ಥರ 16 ಅಡಿ ಎತ್ತರದಲ್ಲಿ ಇರುವಂಥ ಹೂವಿನಿಂದ ಈ ದೇವಸ್ಥಾನವನ್ನು ತುಂಬ ಚೆನ್ನಾಗಿ ನಿರ್ಮಿಸಿದ್ದಾರೆ. ಹಿಂದುಗಡೆ ಕೋಟೆ ಇದೆ ನೋಡಿ. ಆ ದೇವಸ್ಥಾನದಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಇಲ್ಲಿನೂ ನಿರ್ಮಿಸಿದ್ದಾರೆ. ಇಲ್ಲೆಲ್ಲ ಹೂವಿಂದು ಡೆಕೋರೇಷನ್ ಮಾಡಿದ್ದಾರೆ. ಪೇಪರ್ ಹೂವು, ಆಮೇಲೆ ಶೋ ಗಿಡಗಳು ಎಲ್ಲ ತುಂಬ ಚೆನ್ನಾಗಿ ಇದೆ ಸ್ನೇಹಿತರೆ. ನೋಡಿ, ನೋಡಿ ಇದು ಎಲ್ಲ ಅಶೋಕ ಟ್ರೀ. ತುಂಬ ಚೆನ್ನಾಗಿ ಇದು ನೋಡಿರಿ, ನಮ್ಮ ಕುವೆಂಪು ಅವರ ಮನೆ ಕುಪ್ಪಳ್ಳಿಯಲ್ಲಿ ನಮ್ಮ ಕುವೆಂಪು ಅವರ ಮನೆ ಯಾವ ರೀತಿ ಇದೆ ಅದೇ ರೀತಿ ನಮ್ಮ ಶಿವಮೊಗ್ಗದಲ್ಲೂ ಕೂಡ ಅವರ ಮನೆಯನ್ನು ಹೂವಿನ ಅಲಂಕಾರದಿಂದ ತುಂಬ ಚೆನ್ನಾಗಿ ನಿರ್ಮಿಸಿದ್ದಾರೆ. ನೋಡಿ, ಕುವೆಂಪು ಅವರು ನೋಡಿ ಅವರ ಮನೆಯ ಮುಂದೆ ಉದ್ಯಾನವನದಲ್ಲಿ ಕುಳಿತು ರೆಸ್ಟ್ ತಗೊತಾ ಇದ್ದಾರೆ. ನೋಡಿ, ಮನೆಯ ಮುಂದೆ ಎಲ್ಲ ಹೂವಿನ ಗಿಡಗಳಿದೆ. ಕುವೆಂಪು ಅವರ ಮನೆ ಯಾವ ರೀತಿ ಇದೆ ಅದೇ ರೀತಿ ಇಲ್ಲಿ ಕೂಡ ಹೂವಿನಿಂದ ನಿರ್ಮಿಸಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ ಮನೆ. ಆಮೇಲೆ ಇಲ್ಲಿ ಲಿಂಬೆ ಹಣ್ಣಿಂದು ಇದಿರುತ್ತಲ್ಲ ಹಣ್ಣು ಅವು. ಆಮೇಲೆ ನಾವು ಉಪ್ಪಿನಕಾಯಿಗೆಲ್ಲ ಬಳಸ್ತೀವಲ್ಲ ಅದು, ಅಲ್ಲಿ ಎಳ್ಳೆಕಾಯಿ ಅಂತಾರಲ್ಲ ಅದು. ಎಲ್ಲ ಅದರದ್ದು ಹೆಸರೆಲ್ಲ ಅಲ್ಲಲ್ಲಿ ಬರೆದಿದೆ ನೋಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. 24, 25, 26ರಂದು ಬಂದು ನೀವು ವಿಸಿಟ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಇದು ಪೇರಲೆ ಹಣ್ಣು ಸ್ನೇಹಿತರೆ.